ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನನ್ನ ಕ್ಲಾಸಿಕ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಹಿಂದೂ ದೇವಾಲಯಗಳ ಮತ್ತು ಶಾಲೆಗಳ ಬಗ್ಗೆ ನಾನು ಮಾಹಿತಿ ಕೊಡುತ್ತೇನೆ. ಈಗ ನೀವು ನೋಡ್ತಾ ಇರೋದು ಇದು ಡೋರ್ಮೆಟ್ರಿ, ನಾವು ಉಳಿದುಕೊಂಡಿರುವ ರೂಮು. ಅಂದ್ರೆ ನಾನು ಇಲ್ಲಿ 5 ದಿವಸ ಇದ್ದೆ. ಆಗೋಡದಿಂದ ಬುಕ್ ಮಾಡಿದ್ದೆ. 5 ದಿವಸದೊಳಗೆ 3 ದಿವಸ ನನಗೆ ಸಿಂಗಲ್ ಬೆಡ್ರೂಮ್ ಕೊಟ್ಟಿದ್ದರು, 3 ದಿವಸ 2 ದಿವಸ ಈ ಡಾರ್ಮೆಟ್ರಿ ಕೊಟ್ಟಿದ್ದರು. ಟೋಟಲ್ 5000 ಬಂತು ಖರ್ಚು. ಇದು ನೋಡಿರಿ, ಒಂದು ಕಾಟ್ನ್ಯಾಗ 2 ಬೆಡ್ ಅದಾವ. ಹಿಂಗೆ 12 ಟೋಟಲ್ ಬೆಡ್ ಅದಾವೆ ಇಲ್ಲೇ. ನೋಡಿರ್ತಾ ಇರ್ತೀರಲ್ಲ, ಇದೆ ಭಾಳ ಕ್ಲೀನ್ ಐತಿ. ದಿ ಪಾಡ್ ಅಂತೇಳಿ ಇದ್ರ ಲಾಡ್ಜಿನ ಹೆಸರು. ಇದು ಲಿಟಲ್ ಇಂಡಿಯಾ ಅಂದ್ರೆ KL ಸೆಂಟ್ರಲ್ ಹತ್ತಲ್ಲೇ ಐತಿ. ನನಗೆ ಇಲ್ಲಿ ಹೋಟೆಲ್ಸು ರೆಸ್ಟೋರೆಂಟ್ಸು ಸಮೀಪ ಇದ್ವು, ಹೀಗಾಗಿ ನಾನು ಇಲ್ಲೇ ಆಯ್ಕೆ ಮಾಡ್ಕೊಂಡಿದ್ದೆ. ಮತ್ತು ಇದು ಇಂಡಿಯಾದ ಏರಿಯಾ ಇರೋದರಿಂದ ನಾನು ಈ ದಿ ಪಾಡ್ ಅನ್ನೋದು ಬುಕ್ ಮಾಡಿದ್ದೆ. ಇದು ಹೊರಗಿನ ವ್ಯೂ ನೋಡ್ರಿ, ಇದು ಇಲ್ಲೇ ಐತೆ ನೋಡ್ರಿ, KL ಸೆಂಟ್ರಲ್ ದಾರಿ ಹೊರಗಿನ ವ್ಯೂ. ಈಗ ರಿಸೆಪ್ಷನ್ ಕಡೆ ಹೋಗೋಣ, ಅಲ್ಲಿ ಹೋಗಿ ಮಾತಾಡೋಣ. My name is Alpha. Okay. How are you? I'm good. Hotel is very nice. Yeah, thank you for staying at our hostel. Salamat. Salamat, yeah. You Salamat. say Namaskaru. It is in Kannada. What is that? Language, that is Namaskaru means Salamat. Namaskaralu. 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 Say Jai Karnataka. What is that? That is means good India, good. How do I pronounce that? Jai Karnataka. Jai Karnataka. I am Jai from the Karnataka. land of Karnataka. That's the language is Kannada. 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 Not Kannada. Oh, Kannada. We have different languages in our country. Yeah. So like that. Yeah, what's back hostel? That's our Yeah. hostel. Very nice. I enjoyed very much. I'm a YouTuber in Karnataka. Yeah. Very nice. Thank you. Hello, sir. Yes. Very nice. Thank you very much. Thank you. Thank you. Thank you. Thank you so much. I enjoyed a very lot here. Hotel is very nice. Okay. ಇದು ಜಲನ್ ವಿವೇಕಾನಂದ ಅಂತೇಳಿ ಇಲ್ಲಿ ಬರ್ದಾರ ನೋಡ್ರಿ ಬೋರ್ಡ್. ಆ ರೋಡಿಗೆ ನಮ್ಮ ವಿವೇಕಾನಂದ್ರ ಹೆಸರು ಇಟ್ಟಾರ ಇಲ್ಲೇ. ಇದು ಲಿಟಲ್ ಇಂಡಿಯಾದಲ್ಲೇ ಐತಿ ಇದು ವಿವೇಕಾನಂದ. ಇಲ್ಲೇ ಆಶ್ರಮ ಐತಿ, ಇಲ್ಲಿ ವಿವೇಕಾನಂದ ಆಶ್ರಮ ಅಂತೇಳಿ. ಅದು ಈಗ ಸದ್ಯ ಬಂದೈತಿ, ತೋರಿಸ್ತೀನಿ ಅದನ್ನು. ಅಲ್ಲೇ ಹೋಗೋಣ ಈಗ. ಇದ ನೋಡ್ರಿ ಏರಿಯಾ, ಲಿಟಲ್ ಇಂಡಿಯಾ ಏರಿಯಾ. ಇಲ್ಲೇ ಬರೀ ಕಾರ್ ಅದಾವ, ಇಲ್ಲಿ ನಡ್ಕೊಂತ ಹೋಗೋರು ಭಾಳ ಕಡಿಮೆ. ಇಲ್ಲಿ ಭಾರಿ ನೀಟ್ ಅದಾವ ರೋಡೆಲ್ಲ. ನಾನು ಒಬ್ಬನ ಇಲ್ಲಿ ಅನಿಸ್ತೈತಿ ಅಡ್ಡಾಡ್ಕೊಂತ ಬರೋವ. ಇಲ್ಲೇ KL ಸೆಂಟ್ರಲ್ ನೋಡ್ರಿ, ಆ ಕಡೆನೇ ಐತದು, ಸಮೀಪ ಐತಿ. ಇಲ್ಲೆಲ್ಲ ಇಂಡಿಯನ್ ಸ್ಕೂಲ್ ಅದಾವ್ರಿ. ಇಲ್ಲೇ ಬುದ್ಧಿಸ್ಟ್ ಟೆಂಪಲ್ ಅದಾವ, ಮುಸ್ಲಿಮ್ ಮಸೀದಿ ಅದಾವ, ಅತ್ತಾಗಿಂದ ಹಿಂದೂ ದೇವಾಲಯ ಅದಾವ, ಕ್ರಿಶ್ಚಿಯನ್ ಇದು ಅದಾವ, ಎಲ್ಲ ಅದಾವ ಇಲ್ಲೆಲ್ಲ. ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಭಾಳ ಒಳ್ಳೆ ಪ್ಲೇಸ್ ಐತಿ ಅದು, ಲಿಟಲ್ ಇಂಡಿಯಾ ಏರಿಯಾ. ಬ್ರಿಕ್ಫೀಲ್ಡ್ ಅಂತಾರೆ ಇದಕ್ಕೆ. ಬ್ರಿಕ್ಫೀಲ್ಡ್ ಏರಿಯಾದೊಳಗೆ ಭಾಳಷ್ಟು ಇದು ಅದಾವ. ಮತ್ತು ಇದು KL ಸೆಂಟ್ರಲ್ಗೆ ಸೇ ಹಾಯ್. ಹಾಯ್, ನಮಸ್ತೆ ಇಂಡಿಯಾ. India, hi India. Hi, You are from Malaysia. Malaysia. Yeah. Malaya. Salamat. Selamat. Say namaste. Namaste means salamat. Namaste. 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 Okay. Yeah. Okay. Selamat pagi. Selamat pagi. Yes. Okay. And terima kasih. Terima kasih. Wanakkam. Okay. Vanakkam. It is in Tamil. Okay. Yes. Come. You want to speak? This Yes, is color. Yes. Which standard you are school. studying? My friend's school. Which standard you are studying? Huh? Which standard you are studying? I don't know. You don't know? I don't know. No. You are studying in Vivekananda school, no? Yes. Yeah, that from is why. 3. This is Vivekananda, Jalan Vivekananda. Yes. Which standard means which level you are studying?
Level Form 3. From 3. Yes. Yeah. Tingkatan 3. Your name? Yusri Aidil. Yusri Idol. Yes. Your name? Come. Your name? Name Apa is nama? Apa nama? Aidil. Ideal. Yeah. Your apa nama? Ideal. Yes. Nama saya Siwa. Siwa. Yes. Okay. Nice to meet Uh-huh. you, Siwa. Okay. Say beautiful Malaysia, beautiful India. Beautiful Malaysia, beautiful India. Yes, thank you. Yes. Thank you so much. Yes. ಇದು ವಿವೇಕಾನಂದ ಆಶ್ರಮ ನೋಡ್ರಿ, ನೋಡ್ತಾ ಇರೋದು. ಇದು ರೋಡಿಗೆ ಐತಿ. ಇಲ್ಲೇ ಹುಡುಗರು ಕುಡಿದ್ರಲ್ಲ, ಅದರ ಸ್ಕೂಲ್ ಮುಂದ್ಗಡೆನೆ ಬರ್ತೈತಿ ಇದು. ಇದು ಬ್ರಿಕ್ಫೀಲ್ಡ್ ಅಂದ್ರೆ ಲಿಟಲ್ ಇಂಡಿಯಾದಾಗ ಐತಿ. ಇಲ್ಲಿ ಇಂಡಿಯನ್ಸ್ ಭಾಳ ಇರೋದ್ರಿಂದ ಇಲ್ಲಿ ಹಿಂದೂ ದೇವಾಲಯ ಭಾಳ ಅದಾವ. ಸುಮಾರು ಕೋಲಾಲಂಪುರದ 27 ದೇವಾಲಯಗಳದಾವ, ಆಶ್ರಮಗಳದಾವ ಮತ್ತು ಇಂಡಿಯನ್ ಸ್ಕೂಲ್ಸ್ ಅದಾವ. ನೋಡ್ರಿ, ನಮ್ಮ ವಿವೇಕಾನಂದರ ಮೂರ್ತಿ ಐತಿ ಇಲ್ಲೇ. ಇದು ಬಂದಿತ್ತು ನಾ ಹೋದಾಗ, ಯಾಕೋ ಬಂದೈತಿ. ಇದು ಸ್ಕೂಲ್ ರೀ, ಗ್ಲೋಬಲ್ ಇಂಡಿಯನ್ ಸ್ಕೂಲ್ ಅಂತ ಐತಿ ಇದು. ನಮ್ಮ ಇಂಡಿಯನ್ಸ್ ಮಕ್ಕಳು ಇಲ್ಲಿ ಅದಾರ. ನೋಡ್ರಿ, ಆಟ ಆಡಾಕುಂತಾರ. ಅಲ್ಲಿ ಹೋಗಿದ್ದೆ, ಒಳಗೆ ಹೋಗಲಿಲ್ಲ, ಅಲೋ ಇರಲಿಲ್ಲ, ಹಿಂಗಾಗಿ ಹೊರಗಿನಿಂದ ಶೂಟಿಂಗ್ ಮಾಡಿದೆ. ಮಲೇಷ್ಯಾದಾಗ ಸತಿ ನಮ್ಮ ಇಂಡಿಯನ್ ಸ್ಕೂಲ್ ಅದಾವ. ಇದು ಮಲೇಷಿಯನ್ ಸ್ಕೂಲ್ ರೀ. ಇದು ಅದರ ಅಪೋಸಿಟ ಇತ್ತಿದು. ಮಲೇಷಿಯನ್ ಹುಡುಗರು ಆಟ ಆಡ್ತಾರೆ ನೋಡ್ರಿ ಗ್ರೌಂಡ್ನ್ಯಾಗ. ಟೀಚರ್ ಏನೋ ಹೇಳಕ್ಕೆ ಕೊಡಾಕುಂತಾರ. ನಾ ಖೋಖೋ ಆಡಿಸ್ತಾಕಂತ ಕಾಣಿಸ್ತತಿ. ಯಾವ್ದು ಆಟ ಗುರುತಿಲ್ಲ, ದೂರಿಂದ ಶೂಟ್ ಮಾಡಿಕೊಂಡೆ. ಇದು ಶಿವ ದೇವಾಲಯ, ಶಿವ ಟೆಂಪಲ್. ಅದು ಇಲ್ಲೇ ಲಿಟಲ್ ಇಂಡಿಯಾದಾಗ ಐತ್ರಿ. ಅಲ್ಲೇ ಆಜು ಬಾಜುನು ಭಾಳ ಅದಾವ್ರಿ ಟೆಂಪಲ್. ಇಲ್ಲಿ ಶಿವನ ದೇವಸ್ಥಾನ ಐತಿ ಇಲ್ಲಿ. ಇದು ಗಣೇಶನ ದೇವಸ್ಥಾನಕ್ಕೆ ಬಂದಿರಿ, ಅಲ್ಲಿ ಅದು ಮುಂದೆ ಐತಿ. ನೆಕ್ಸ್ಟ್ ಎಲ್ಲಿ ಶಿವ ಇರ್ತಾನ ಅಲ್ಲಿ ಗಣೇಶ ಇರಬೇಕಲ್ಲ, ಹಿಂಗಾಗಿ ಅದು ಮುಂದಿನ ಲೈನ್ಯಾಗ ಗಣೇಶ ಟೆಂಪಲ್ ಐತಿ. ಇಲ್ಲಿ ಹೋಗಿ ಬೆಳಿಗ್ಗೆ ಎದ್ದು ಹೋಗಿ ಇಲ್ಲೇ ಆಶೀರ್ವಾದ ತೊಗೊಂಡೆ, ಗಣೇಶನ ಆಶೀರ್ವಾದ. ಇದು ಸಾಯಿ ಟೆಂಪಲ್ ಅಂತ್ರಿ. ಇದು ಜಲನ್ ಬೆರುಲಾದಾಗ ಐತಿ, ಇಲ್ಲೇ ಬಾಜು ಅದು ಲಿಟಲ್ ಇಂಡಿಯಾದಾಗ. ಇದು ಸಾಯಿ ಮಂದಿರ. ಇಲ್ಲೇ ಆಶ್ರಮನೂ ಐತಿ. ಇಲ್ಲೇ ಒಬ್ಬರು ಸ್ವಾಮೀಜಿ ಅದಾರ. ಇದ ನೋಡ್ರಿ, ಸಣ್ಣದದ ಗುಡಿ, ಸಣ್ಣದಿದ್ದರೂ ಚೆನ್ನಾಗೈತಿ ಭಾಳ. ಸುತ್ತಮುತ್ತಲು ಗಿಡಗಳು. ಅಲ್ಲಿ ಗುರುವಾರ ಇತ್ತು, ರಾತ್ರಿ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಇಲ್ಲಿ ಡೈಲಿ ಪ್ರಸಾದ ವ್ಯವಸ್ಥೆ ಐತಿ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಇರ್ತೈತಿ. ಪ್ರಸಾದ ಸ್ವೀಕರಿಸ್ಬೋದು ಭಕ್ತಾದಿಗಳು. ಇವರ ನೋಡ್ರಿ ಪೂಜಾರಿಗಳು, ಸಾಯಿ ಮಂದಿರದೊಳಗಿರೋ ಪೂಜಾರಿಗಳು ಇವರು. ತಮಿಳ್ನಾಡಿನವ್ರು ಇವರು. ಪ್ರದಕ್ಷಿಣೆ ಹಾಕ್ಕೊಂತಾರೆ ಜನ. ಇಲ್ಲೇ ಹಿಂದೆ ಪ್ರಸಾದ ಕೊಡ್ತಾರೆ, ಇಲ್ಲೇ ಕೊಡ್ತಾರ. ಪೂಜಾರಿಗಳು ಮೊಬೈಲ್ನಾಗ ಬ್ಯುಸಿ ಆಗ್ಯಾರ. ಮಾತಾಡ್ಸಿದ್ರೆ ಅಂತೇಳಿ ಹಾಯ್ ಅಂತ ಹೇಳಿದ್ರು ಅಷ್ಟೇ. ಈಗ ಮಾರಿಯಮ್ಮನ ಗುಡಿಗೆ ಬಂದೆ. ಶ್ರೀ ಮಹಾಮಾರಿಯಮ್ಮ ಟೆಂಪಲ್. ಇದು ಚೀನಾ ಟೌನ್ ಹತ್ತಲ್ಲಿ ಐತಿ. ಬುಕಿಟ್ ಬಿಟಾಂಗ ಐತಲ್ಲ, ಆ ಏರಿಯಾದಾಗ ಐತಿ. ಇಲ್ಲಿ ಇದನ್ನು 1873 ಕಟ್ಟಿಸಿದ್ರು. ಭಾಳ ಓಲ್ಡೆಸ್ಟ್ ಟೆಂಪಲ್ ಇದು. ಬೊಟ್ಟುಕೇವ್ನ ಯಾರು ಕಟ್ಟಿಸಿದ್ರಲ್ಲ, ಇವು ಪಿಳ್ಳೆಯನ್ನವರ ಇದನ್ನು ಕಟ್ಟಿಸಿದಾರ. ಅದು ಕೋಲಾಲಂಪುರ ಊರು ಹೊರಗೈತಿ, ಇದು ಒಳಗೈತಿ. ಇದು ರಾಜಗೋಪುರ. ಇಲ್ಲಿ ದೇವಸ್ಥಾನ ಭಾಳ ಅದ್ಭುತವಾಗೈತಿ. ಈ ತಮಿಳರ ಆರಾಧ್ಯ ದೈವ ಶ್ರೀ ಮಹಾಮಾರಿಯಮ್ಮ. ಇದು ಸಮೃದ್ಧಿ ಮತ್ತು ಆರೋಗ್ಯವನ್ನು ವೃದ್ಧಿಸತಕ್ಕಂಥ ದೇವಿ ಇದು. ಇಲ್ಲಿ ನೋಡ್ರಿ, ಸ್ವದೇಶಿಗಿಂತ ವಿದೇಶಿ ಭಕ್ತರು ಭಾಳ ಅದಾರ ಇಲ್ಲೇ. ನಮ್ಮ ಸ್ವದೇಶಿ ಭಕ್ತರು ಭಾಳ ಕಡಿಮೆ ಕಾಣಿಸ್ತಾವಲ್ರಿ. ಅವ್ರಿಗೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪಾರ ನಂಬಿಕೆ, ಪ್ರೀತಿ ಇಟ್ಕೊಂಡಾರ ವಿದೇಶಿಗರು. ಹಿಂಗಾಗಿ ನಮ್ಮ ಹಿಂದೂ ದೇವಾಲಯಕ್ಕೆ ಬರ್ತಾರ ನೋಡ್ರಿ. ಇಲ್ಲಿ ಪೂಜಾರಿಗಳು ಏನೋ ಮಾಡಕ್ ಕುಂತಾರ.
ಪೆಟ್ರೋನಸ್ ಟ್ವಿನ್ ಟವರಿಗೆ ಬಂದೆ. ಈಗ ನೋಡ್ರಿ, ಇದು ಪೆಟ್ರೋನಸ್ ಟ್ವಿನ್ ಟವರ್. ಅಂದ್ರೆ ನಾನು ಹಿಂದಿನ ವಿಡಿಯೋದಾಗ ಹಗಲಿ ತೋರಿಸಿದ್ದೆ ಪೆಟ್ರೋನಸ್ ಟ್ವಿನ್ ಟವರ್ನ. ಈಗ ನೈಟ್ ತೋರಿಸ್ತೀನಿ. ನೈಟ್ ಹೆಂಗೆ ಕಾಣಿಸ್ತೈತಿ ಟ್ವಿನ್ ಟವರ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಭಾಳ ವ್ಯೂಸ್ ಭಾಳ ಚೆನ್ನಾಗಿರ್ತೈತಿ, ಭಾಳ ಅದ್ಭುತವಾಗೈತಿ ಇದು. ಇದು ಐಕಾನಿಕ್ ಆಗಿರೋದರಿಂದ ಇಲ್ಲಿ ಭಾಳ ಜನ ಟೂರಿಸ್ಟ್ ಬರ್ತಾರೆ. ಹಗಲಿನೂ ಒಂದು ರೀತಿ ಚಂದ ಕಂಡ್ರೆ ರಾತ್ರಿ ಒಂದು ಟೈಪ್ ಭಾರಿ ಚಂದ ಕಾಣಿಸ್ತೈತಿ. ಲೈಟ್ ಕೊಟ್ಟಿರ್ತಾರಲ್ಲ, ಹೀಗಾಗಿ ಸುತ್ತಮುತ್ತಲು ಭಯಂಕರ ಬಿಲ್ಡಿಂಗ್ ಅದಾವ, ಸ್ಕ್ರ್ಯಾಪರ್ ಬಿಲ್ಡಿಂಗ್ ಅದಾವ. ಹೀಗಾಗಿ ಭಾರಿ ಚಂದ ಕಾಣಿಸ್ತೈತಿ ಇಲ್ಲಿ ವ್ಯೂ. ಮುಂದೆ ಇಲ್ಲೇ ಕಾರಂಜಿ ಮಾಡಿದಾರ, ಗಾರ್ಡನ್ ಅದ. ಹೀಗಾಗಿ ನೋಡಕ್ಕೆ ಭಾಳ ಅದ್ಭುತ ಕಾಣಿಸ್ತೈತಿ. ಅದಕ್ಕೆ ಈಗ ಸೆಕೆಂಡ್ ವಿಸಿಟ್ ಕೊಟ್ಟೆ ಇಲ್ಲಿ ನಾನು. ಯಾಕಂತಂದ್ರೆ ನಂದು ಇದು 5ನೇ ದಿವಸ ಹಿಂಗಾಗಿರೋದ್ರಿಂದ ಮತ್ತೊಮ್ಮೆ ನೋಡೋಣ ನೈಟ್ ಹೆಂಗೆ ಕಾಣುತ್ತೆ. ನೀವು ಇಲ್ಲಿ ತಪ್ಪದ ಭೇಟಿ ಕೊಡ್ರಿ, ಆದರೂ ನೈಟ್ ವ್ಯೂ ನೋಡ್ರಿ, ಚೆನ್ನಾಗಿರ್ತೈತಿ. ಮಲೇಷ್ಯಾಕ್ಕೆ ಬಂದ್ರೆ ಅದನ್ನು ಈಗ ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾನು ಲಿಟ್ಲ್ ಇಂಡಿಯಾಕ್ಕೆ ಹೋಗ್ತೀನಿ. ಅಲ್ಲಿ ನೈಟ್ ವ್ಯೂ ತೋರಿಸ್ತೀನಿ. ಇಲ್ಲಿಂದ ನಮಗೆ ಟ್ರೈನ್ ಅದಾವ. ಮೊನೋ ಟ್ರೈನಿಂದ ಹಿಡ್ಕೊಂಡು KL ಸೆಂಟ್ರಿಗೆ ಹೋಗ್ಬೇಕು. KL ಸೆಂಟ್ರಲಿಂದ ಲಿಟ್ಲ್ ಇಂಡಿಯಾಕ್ಕೆ ಹೋಗ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೈಟ್ ದೃಶ್ಯ. ಇಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ, ಅಂದ್ರೆ ಅಬ್ಸರ್ವೇಷನ್ ಡೆಕ್ ಹತ್ತಕ್ಕೆ. ಹಿಂಗಾಗಿ ನಾನು ಮತ್ತು ಕಾಸ್ಟ್ಲಿನೂ ಐತಿ. ಹಿಂಗಾಗಿ ಬರೀ KL ಟವರ್ನಾಗ ಹತ್ತಿ ನೋಡಿದೆ. ಎರಡೂ ಒಂದೇ, ಅಲ್ಲಿನ ಹತ್ಬೋದು, ಇಲ್ಲಿರ ಹತ್ಬೋದು. ಆದ್ರೆ ಇಲ್ಲಿಕ್ಕಿಂತ ಅಲ್ಲಿ ಚೆನ್ನಾಗಿ ಕಾಣಿಸ್ತೈತಿ. ಇದು ನೋಡ್ರಿ KL ಸೆಂಟ್ರಲ್. ಇಲ್ಲೇ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು. ಇಲ್ಲೇ ಮಷಿನ್ಸ್ ಅದಾವೆ ಟಿಕೆಟ್ ಕೊಡಲಿಕ್ಕೆ. ಈಗ ಇದಕ್ಕೆ ಬಂದೆ, ಲಿಟ್ಲ್ ಇಂಡಿಯಾಕ್ಕೆ.